ಚಿಕ್ಕಮಗಳೂರು ತಾಲೂಕು ಅಂಬಳೆ ಹೋಬಳಿ ಕೆಆರ್ಪೇಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಆರ್ಪೇಟೆ ಗ್ರಾಮದ ಮುಖ್ಯ ರಸ್ತೆಯನ್ನ ದುರಸ್ತಿಗೊಳಿಸಿ ಅಗಲೀಕರಣ ಮಾಡುವಂತೆ ಆಗ್ರಹಿಸಿ ಕೆಆರ್ಪೇಟೆ ಬೆಗ್ಗನಹಳ್ಳಿ ಕುಂದೂರು ಮಾವಿನಕೆರೆ ತಿರುಗುಣ ಕಂಬಿಹಳ್ಳಿ ತಗಡೂರು ಸಿದ್ದರಹಟ್ಟಿ ಬೂದಿನಿಕೆ ಕೆಂಚನಹಳ್ಳಿ ಬಿಕ್ಕೆಮನೆ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ರಸ್ತೆಗೆ ಕಲ್ಲುಗಳನ್ನು ಹಾಕಿ ರಸ್ತೆ ತಡೆ ಮಾಡುವ ಮೂಲಕ ಪ್ರತಿಭಟನೆ ನಡೆಸಿದರು. ಅಪಘಾತ ತಪ್ಪಿಸಲು ಬೇಕು. ಇರುವುದಿಲ್ಲ. ರಸ್ತೆ ಹೋರಾಟ ನಂತರ ಮಾತನಾಡಿದ ಕೆಆರ್ಪೇಟೆ ಗ್ರಾಮ ಪಂಚಾಯಿತಿ ಸದಸ್ಯ ಬಿಎಂ ರಾಘವೇಂದ್ರ, ಕೆಆರ್ಪೇಟೆ ಗ್ರಾಮದ ಮುಖ್ಯ ರಸ್ತೆಯ ಪಕ್ಕದಲ್ಲಿ ಬ್ಯಾಂಕ್, ಅಂಗನವಾಡಿ, ಗ್ರಾಮ ಪಂಚಾಯಿತಿ, ಸರ್ಕಾರಿ ಶಾಲೆ, ಆಸ್ಪತ್ರೆಗಳಿದ್ದು ಮನೆಗಳು, ಅಂಗಡಿಗಳು ಇವೆ. ಆದ್ದರಿಂದ ರಸ್ತೆ ಕಿರಿದಾಗಿದ್ದು ಹೆಚ್ಚು ವಾಹನಗಳ ಓಡಾಟದಿಂದ ಗ್ರಾಮಸ್ಥರಿಗೆ ತೊಂದರೆಯಾಗುತ್ತಿದ್ದು, ತಕ್ಷಣವೇ ಸ್ಥಳೀಯ ಶಾಸಕರು ರಸ್ತೆ ದುರಸ್ತಿಗೊಳಿಸದಿದ್ದರೆ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ನಂತರ ಲೋಕೋಪಯೋಗಿ ಇಲಾಖೆಯ ಕಾರ್ಯಪಾಲಕ ಇಂಜಿನಿಯರ್ ಅಭಿಯಂತರರಿಗೆ ಮನವಿ ಸಲ್ಲಿಸಿದ್ದ ಗ್ರಾಮಸ್ಥರು ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿ ಅತಿ ಶೀಘ್ರದಲ್ಲಿ ನಮ್ಮ ಈ ಬೇಡಿಕೆಯನ್ನ ಈಡೇರಿಸುವಂತೆ ಮನವಿ ಮಾಡಿದ್ದಾರೆ. ಕೆಆರ್ಪೇಟೆ ಗ್ರಾಮ ಪಂಚಾಯತಿಯ ಸುತ್ತಮುತ್ತಲ ಗ್ರಾಮಸ್ಥರು ನಮ್ಮ ಕೆಆರ್ಪೇಟೆ ಗ್ರಾಮ ಪಂಚಾಯತ್ ಸುಮಾರು 1.5 ಕಿಲೋಮೀಟರ್ ರಸ್ತೆಯು ಕಿರಿದಾಗಿದ್ದು ಇದನ್ನು ಅಗಲೀಕರಣ ಮಾಡಿಕೊಳ್ಬೇಕಾಗಿ ನಾವೆಲ್ಲ ಧರಣಿಯನ್ನು ನಡೆಸಿದ್ದೇವೆ. ಕಳೆದ 3-4 ವರ್ಷಗಳಿಂದ ಅನೇಕ ಬಾರಿ ನಮ್ಮ ಶಾಸಕರಿಗೂ ಸಹ ಗಮನಕ್ಕೆ ತಂದವರು ಯಾವುದೇ ಥರದ ಸ್ಪಂದನೆ ಸಿಕ್ಕಿರುವುದಿಲ್ಲ. ಹಾಗೂ ಅನೇಕ ಬಾರಿ ಇಲಾಖೆಗಳ ಅಧಿಕಾರಿಗಳು ಸಹ ನಾವು ಗಮನಕ್ಕೆ ತಂದಿರ್ತೇವೆ. ಅಧಿಕಾರಿಗಳು ಸಹ ಯಾವುದೇ ರೀತಿಯ ಸ್ಪಂದನೆಯನ್ನು ನೀಡಿರುವುದಿಲ್ಲ. ಕಳೆದ 1 ವರ್ಷದ ಹಿಂದೆ ಒಂದು ಅಪಘಾತವಾಗಿ ಒಂದು ಪ್ರಾಣ ಸಹ ಕಳೆದುಕೊಂಡಿರುವಂಥದ್ದು ಘಟನೆ ಸಹ ನಡೆದಿರುತ್ತದೆ. ಈ ಒಂದು ರಾಜ್ಯ ಹೆದ್ದಾರಿ ಆಗಿರೋದ್ರಿಂದ ಅನೇಕ 10-12 ಟೈರ್ಗಳ ಭಾರಿ ವಾಹನಗಳು ಓಡಾಡ್ತವೆ. ಇದು ಗೆಂಡೇಳಿ, ನಮಗೆ ಚಿಕ್ಕಮಗಳೂರಿಂದ ಗೆಂಡೇಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಆಗಿರೋದ್ರಿಂದ ಶಾಮಿಲಿಗೆ ಹೋಗುವಂಥ ಮರದ ಹೆವಿ ಲೋಡ್ ತುಂಬಿರುವಂಥ ಲಾರಿಗಳು ಸಹ ಸಾದು ಹೋಗೋದ್ರಿಂದ ಜನರಿಗೆ ತುಂಬ ಅನಾನುಕೂಲವಾಗಿದೆ. ಈ ರಸ್ತೆ ಸುಮಾರು 10-12 ಅಡಿ ಇದೆ. ನಮಗೆ ಸುಮಾರು 20 ಅಡಿ ಅಗಲವನ್ನು ಮಾಡಿಕೊಳ್ಬೇಕಾಗಿ ನಾವು ಸರ್ಕಾರಕ್ಕೆ ಅನೇಕ ಬಾರಿ ಮನವಿಯನ್ನು ಸಹ ಸಲ್ಲಿಸಿದ್ದೇವೆ. ಹಾಗೂ ಈ ಧರಣಿ ಮುಖಾಂತರವೂ ಕೂಡ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಕುಂದೂರು, ಮಾವಿನಕೆರೆ, ತಿರುಗುಣ, ಕಂಬಿಹಳ್ಳಿ, ತಗಡೂರು, ಸಿದ್ದರಹಟ್ಟಿ, ದೀಣೆ, ಬೂದಿನಿಕೆ, ಕಂಚೇನಹಳ್ಳಿ, ಬಿಕ್ಕಿಮನೆ, ಈ ರೀತಿಯ 10 ಕಂದಾಯ ಗ್ರಾಮಗಳು ಬರ್ತವೆ. ಈ ಕಂದಾಯ ಗ್ರಾಮಗಳ ಎಲ್ಲ ಜನರ ಬೇಡಿಕೆ ಏನಂದರೆ ರಸ್ತೆಯನ್ನು ಖಂಡಿತವಾಗಿ ಅಗಲ ಮಾಡಲೇಬೇಕು. ನಾವು ಈಗ ಧರಣಿ ಮುಖಾಂತರ ನಾವು ಸರ್ಕಾರದ ಗಮನಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಿದ್ವಿ. ಮುಂದಿನ ದಿನಗಳಲ್ಲಿ ಒಂದು ಉಗ್ರವಾದ ಹೋರಾಟವನ್ನು ಸಹ ಮಾಡಲಿಕ್ಕೆ ನಾವು ತೀರ್ಮಾನ ಮಾಡ್ತೇವೆ. ಆದಷ್ಟು ಬೇಗ ರಸ್ತೆಯನ್ನು ಸರ್ಕಾರ ತಕ್ಷಣದಲ್ಲಿ ಗಮನ ಕೊಟ್ಟು ರಸ್ತೆಯನ್ನು ಮಾಡಲಿಲ್ಲ ಅಂದರೆ ನಾವು ರಸ್ತೆಯನ್ನು ಸಂಪೂರ್ಣವಾಗಿ ಏನು 1.5 ಕಿಲೋಮೀಟರ್ ರಸ್ತೆ ಇದೆ, ಇದನ್ನು ಆ ಕಡೆ ಒಂದು ಏನು ಡೆಡ್ ಹ್ಯಾಂಡ್ ಇದೆ, ಆ ಡೆಡ್ ಹ್ಯಾಂಡಿಂದ ಈ ಡೆಡ್ ಹ್ಯಾಂಡ್ವರೆಗೂ ಸಹ ಸಂಪೂರ್ಣವಾಗಿ ರಸ್ತೆಯನ್ನು ತಡೆದು ನಮ್ಮನ್ನು ಸರ್ಕಾರ ಏನಾದರೂ ಮಾಡಲಿ, ನಾವು ಯಾವುದಕ್ಕೂ ಅಂಜೋದಿಲ್ಲ. ಈ ರಸ್ತೆಯನ್ನು ಸಂಪೂರ್ಣವಾಗಿ ಕ್ಲಿಯರ್ ಮಾಡಿಕೊಡೋವರೆಗೂ ಸಹ ನಾವು ಧರಣಿಯನ್ನು ಮಾಡ್ತೀವಿ. ಒಂದು ಉದಾಹರಣೆ ಇದೆ ಸರ್, ಅದೊಂದು ನಮ್ಮ ಈ ರಸ್ತೆಯನ್ನು 1.5 ಕಿಲೋಮೀಟರ್ ಚಿಕ್ಕದಾಗಿದೆ. ಇಲ್ಲಿ ನಮ್ಮ ಪಕ್ಕದಲ್ಲಿ ಅಂಗನವಾಡಿ ಇದೆ. ಅಂಗನವಾಡಿಯಲ್ಲಿ ಸುಮಾರು 20-30 ಮಕ್ಕಳುಗಳು ಬರ್ತವೆ. ಅದನ್ನು ಕರ್ಕೊಂಡು ಹೋಗ್ಲಿಕ್ಕೆ ಪೇರೆಂಟ್ಸು, ಹೆಣ್ಮಕ್ಳು, ಚಿಕ್ಕ ಮಕ್ಕಳೆಲ್ಲ ಓಡಾಡ್ತಾರೆ. ಆದರೆ ತುಂಬ ಹೆವಿ ಗಾಡಿಗಳು ನಿಂತಿದೆ ಅಲ್ಲಿ. ಈ ಒಂದು ಗಾಡಿ ಬಂತು ಅಂದರೆ ನಮಗೆ ಓಡಲಿಕ್ಕೆ ಪಕ್ಕದಲ್ಲಿ ಹೋಗ್ಲಿಕ್ಕೆ ಜಾಗನೇ ಸಿಗಲ್ಲ. ಹಾಗೆ ಮುಂದೆ ಈ ರೋಡ್ ಪ್ರೈಮರಿ ಶಾಲೆ ಇದೆ, ಹಾಗೆ ವೆಟರ್ನರಿ ಹಾಸ್ಪಿಟಲ್ ಇದೆ, ಪ್ರಾಥಮಿಕ ಆರೋಗ್ಯ ಚಿಕಿತ್ಸೆ ಕೂಡ ಇದೆ, ಚಿಕಿತ್ಸಾ ಕೇಂದ್ರ ಕೂಡ ಇರೋದ್ರಿಂದ ಈ ರಸ್ತೆ ತುಂಬ ಅತಿ ಅವಶ್ಯಕ. ಇದನ್ನು ಸರ್ಕಾರ ನೇರವಾಗಿ ಗಮನಕ್ಕೆ ತೆಗೆದುಕೊಂಡು ಇದನ್ನು ಮಾಡಲೇಬೇಕಂತ ನೀವು ಮಾಡೋಕ್ಕೆ ಕಾರಣ ಅಂತಂದರೆ ಚಿಕ್ಕದೊಂದು ಉದಾಹರಣೆ. ಇಲ್ಲಿಂದ ಸ್ವಲ್ಪ ದೂರ ನೋಡಿ ಅದೇ ಜಾಗದಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು. ಹೋದ್ಸಲ ಆಕ್ಸಿಡೆಂಟ್ ಆಗಿದ್ದು ಅದು ಏನಾಯಿತು ಅಂತಂದ್ರೆ ಮುಖ ಕೂಡ ಬರೀ ಮಾಂಸದ ಮುದ್ದೆ. ಅವತ್ತೇ ಮಾಡಬೇಕಿತ್ತು, ಅವತ್ತು ಹೋರಾಟ ಮಾಡಿದ್ದೀವಿ. ಇದುವರೆಗೂ ಅದಕ್ಕೆ ಸರ್ಕಾರ ಯಾರಿಗೂ ಗಮನಿಸ್ತಿಲ್ಲ ಸರ್. ಜನ ರೊಚ್ಚಿಗೆ ಹೇಳ್ಬೇಕಾ ಬೇಡವಾ ಹೇಳಿ, ಇಲ್ಲಿರೋರು ಎಲ್ಲರಿಗೂ ಕೇಳಿ, ಪ್ರತಿಯೊಬ್ಬರು ನೋಡಿರೋಂಥ ವಿಚಾರ ಇದು. ಹಾಗಾಗಿ ನಮಗೆ ರಸ್ತೆ ಅಗಲೀಕರಣ ಆಗಲೇಬೇಕು. ಅದಕ್ಕೋಸ್ಕರ ನಾವು ಎಷ್ಟು ದಿನ ಆದರೂ ಸರಿ ಲಾಸ್ಟ್ ಉಪವಾಸ ಸತ್ಯಾಗ್ರಹ ಮಾಡೋದಕ್ಕೂ ಸಹ ನಾವು ರೆಡಿಯಾಗಿದ್ದೀವಿ. ಬಗ್ಗೆ ನಾವೆಲ್ಲ ಇವತ್ತು ಧರಣಿ ಮಾಡ್ತಾ ಇದ್ದೀವಿ. ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರು ಹಾಗೂ ಗ್ರಾಮಸ್ಥರೆಲ್ಲರೂ ಸೇರಿ ಈ ಒಂದು ಧರಣಿಯನ್ನು ಮಾಡ್ತಾ ಇದ್ದೀವಿ. ಅವ್ರು ಹೇಳ್ದಂಗೆ ಇಲ್ಲಿ ಆಕ್ಸಿಡೆಂಟ್ ಆಗಿ
ಅವರ ಬಾಡಿ ಏನೂ ಇರಲಿಲ್ಲ, ಹಂಗಾಗಿ ಹೋಗ್ಬಿಟ್ಟಿತ್ತು. ತುಂಬ ಬೇಜಾರಾಗುತ್ತೆ. ನಮ್ಮ ಪಂಚಾಯತಿಗೂ ಸುಮಾರು ಸಲ ಅವರು ಲೆಟ್ರು ಕೊಟ್ಟಿದ್ದಾರೆ, ನಿಮ್ಮ ಪಂಚಾಯತಿಯಿಂದ ಅಗಲೀಕರಣ ಮಾಡಿ ಅಂತ. ಖಂಡಿತವಾಗ್ಲೂ ಪಂಚಾಯತಿಯಿಂದ ಏನು ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಶಾಸಕರಿಗೂ ಸುಮಾರು ಸಲ ಮನವಿ ಮಾಡಿ ಲೆಟ್ರು ಎಲ್ಲ ಕೊಟ್ಟಿದ್ದೀವಿ ಪಂಚಾಯತಿಯಿಂದ 4 ವರ್ಷದ ಹಿಂದೆ, ಏನೂ ಆಗಿಲ್ಲ. ಹಾಗಾಗಿ ಈ ಧರಣಿಯನ್ನು ಮಾಡ್ತಾಯಿದ್ದೇವೆ. ಇದು ಯಶಸ್ವಿಯಾಗಿ ಕಾರ್ಯರೂಪಕ್ಕೆ ಬರಲೇಬೇಕು. ಹಾಗಾಗಿ ಇನ್ನೊಂದು ತಿಂಗಳೊಳಗಡೆ ನಮಗೆ ಈ ರೋಡನ್ನು ಅಗಲೀಕರಣಕ್ಕೆ ಕಾರ್ಯರೂಪಕ್ಕೆ ಬರಲೇಬೇಕು ಅಂತ ನಾವು ಹೇಳಕ್ಕೆ 2-3 ವರ್ಷದಿಂದ ತಂದರು. ಅವ್ರು ಯಾವುದೇ ಕಾರಣದಿಂದ ನಮ್ಮ KR ಯಾವುದೇ ಒಂದು ಹಣ ಬಿಡುಗಡೆ ಮಾಡಿದರೆ ರಸ್ತೆ ಅಗಲೀಕರಣ ಆಗದೆ ಇಲ್ಲಿ ದುರ್ಮರಣಗಳು ನಡೀತಾ ಇದ್ದಾವೆ. 20ರಿಂದ 25 ಟನ್ ಅಷ್ಟು ವೆಹಿಕಲ್ಸ್ಗಳು ತುಂಬಿ ಓಡಾಡ್ತವೆ. ಸಣ್ಣ ಪುಟ್ಟ ವೆಹಿಕಲ್ಸ್ಗಳು ಓಡಾಡೋದಕ್ಕೆ ಭಯವಾಗುತ್ತದೆ. ಅವರಿಗೆ ಗಾಳಿ ಹೊಡೆತದನ್ನ ಹೆದರಿ ಭಯಪಟ್ಟು ಅರ್ಧ ಬೀಳ್ತಾ ಇದ್ದಾರೆ. ಆದ್ದರಿಂದ ನೀವು ರಸ್ತೀಕರಣವನ್ನು ಸರ್ಕಾರ ಎಚ್ಚೆತ್ತುಕೊಂಡು ಪೂರ್ಣ ರಸ್ತೆಯನ್ನು ಮಾಡದೇ ಇದ್ದರೆ ನಾವು 1 ತಿಂಗಳಲ್ಲ 2 ತಿಂಗಳಾದರೂ ಸ್ಟ್ರೈಕ್ ಮಾಡಿ ಉಪವಾಸ ಸತ್ಯಾಗ್ರಹ ಮಾಡಿ ಸರ್ಕಾರಕ್ಕೆ ಮುಟ್ಟಿಸ್ತೇವೆ. ಈ ಸರ್ಕಾರದಿಂದ ಬರೀ ಇಲ್ಲದ ಪುಕ್ಕಟೆ ಹಣ ಕೊಡೋಕ್ಕಾಗಿ ಯಾವುದೇ ಕಾರ್ಯಕ್ರಮಗಳಾಗ್ತಾ ಇಲ್ಲ. ಸುಳ್ಳು ಭರವಸೆಗಳನ್ನು ಕೊಟ್ಟು ಅವಿಶ್ವಾಸವನ್ನು ಕೊಟ್ಟು ಅವರು ಹಾಗೆ ಪರಾರಿ ಆಗ್ತಾ ಇದ್ದಾರೆ. ನಾವು MLA MP ಗಳನ್ನು ಯಾತಿ ಗೆಲ್ಲಿಸಿರೋದು? ನಮ್ಮ ಪಂಚಾಯತಿ ವತಿಯಿಂದ ದುಡ್ಡು ಹಣವನ್ನು ಹಾಕಿ ಅವರು ರಸ್ತೆ ಅಗಲೀಕರಣ ಆಗಲಿ ಸಣ್ಣ ಪುಟ್ಟ ಕೆಲಸಗಳನ್ನಾಗಿ ಮಾಡೋದಕ್ಕಾಗಿ ವ್ಯವಸ್ಥೆ ಮಾಡೋದಕ್ಕಾಗಿ ಪ್ರಯತ್ನ ಪಡ್ತಾ ಇದ್ದೀವಿ. ಅವ್ರು ಯಾವುದೂ ಗಮನ ಕೊಡೋದ್ರೆ ಪ್ರಯತ್ನ ಮಾಡ್ತಾ ಇಲ್ಲ. ಈ ಉದ್ದೇಶಕ್ಕಾಗಿ ಪ್ರತಿಯೊಂದು ಎಲ್ಲ ಇಲಾಖೆಗೂ ನಾವು ಗಮನ ಕಳಿಸಿದ್ರು. ಅವರು ಯಾವ ಇಲಾಖೆಯವರು ಯಾವುದೇ ಇಲಾಖೆಯವರು ಬಂದು ಇಲ್ಲಿ ವರ್ತಿಸ್ತಾ ಇಲ್ಲ. ಅವರ ಗಮನಕ್ಕೆ ತಂದರೂ ಅವರು ಬರ್ತಾ ಇಲ್ಲ. ಅದನ್ನು ಸರ್ಕಾರವೇ ಎಚ್ಚೆತ್ತುಕೊಂಡು ಗಮನಕ್ಕೆ ತಂದು ರಸ್ತೆ ಅಗಲೀಕರಣ ಮಾಡಬೇಕಾಗಿ ತಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ.